ಊರು ರಾವಣ ಸಾಮ್ರಾಜ್ಯ ಆಗೋಗ್ಬಿಟ್ಟಿದೆ. ಮುಂದಿನಿಂದ ಮಾನಭಂಗ, ಹಿಂದಿನಿಂದ ದರೋಡೆ, ಪಕ್ಕದಲ್ಲಿ ಹತ್ಯ. ಈ ಊರನ್ನ ಕಾಪಾಡೋನ್ ಒಬ್ಬನೇ ಒಬ್ಬ. ಈ ಗಬ್ಬರ್ ಸಿಂಗ್ ತಮ್ಮ ರಬ್ಬರ್ ಸಿಂಗ್ ಅಂತ ಗೊತ್ತಾಗಿ ಎಲ್ಲೋ ಇರೋ ನನ್ನ ಈ ಸ್ಟೇಷನ್ ತಂದು ಹೆಟ್ಬಿಟ್ಟವ್ರೆ. ದಿನ ಓಪನಿಂಗ್ ಡೈಲಾಗ್ ಕೇಳಿ ಕೇಳಿ ಕಿವಿನೇ ತೂತ್ ಬಿದ್ದೋಗ್ಬಿಟ್ಟಿದೆ ಸರ್. ಡೈಲಾಗ್ ಚೇಂಜ್ ಮಾಡಿ. ಶಟ್ ಅಪ್ ಯು ಬ್ಲಡಿ ಸ್ಟುಪಿಡ್ ನಾನ್ಸೆನ್ಸ್. ಸರ್ ಇನ್ನೇನ್ ದೊಡ್ಡ ದಾಳಿ ನಡೆಯೋದಿದೆ ಸರ್. ದಾಳಿನ? ಈ ರಬ್ಬರ್ ಸಿಂಗ್ ಸ್ಟೇಷನ್ ಅಲ್ಲಿ ದಾಳಿನ? ನಮ್ AK-47 ಲೋಡ್ ಮಾಡ್ಕೊಂಡ್ ತಗೊಂಬರ. ಒಬ್ರಲ್ಲ 100 ಜನರನ್ನ ನುಗ್ಗಿಸ್ಕೊಂಡ್ ಹೊಡಿತೀನಿ. ಅವರು ಗನ್ನಲ್ಲಿ ಸಾಯಲ್ಲ ಸರ್. ಅದು ಅಲ್ದೆ ನಮ್ ಗನ್ನಲ್ಲಿ ಶೂಟ್ ಮಾಡಕ್ಕಾಗುತ್ತಾ ಹೇಳಿ? ಒಂದ್ ಕೆಲಸ ಮಾಡ್ತೀನಿ, ತೆಗೆದ್ಬಿಟ್ಟು BSF ಕಾಲ್ ಮಾಡ್ತೀನಿ. ಯಾಕೆ ಸರ್ ಕಾಲ್ ವೇಸ್ಟ್? ಎಲ್ಲದಕ್ಕೂ ವೇಸ್ಟ್ ಅಂತೀಯ. ದಾಳಿ ಆಗ್ತಾ ಇದೆ ಕಣ್ಲ, ಏನಾದ್ರೂ ಐಡಿಯಾ ಕೊಡು. ಸರ್ ತಗೊಳ್ಳಿ, ನಂದ್ ಐಡಿಯಾನೇ. ಮಗನೇ, ನಾನ್ ಕೇಳಿದ್ ಈ ಐಡಿಯಾ ಅಲ್ಲ ಕಣ, ತಲೆ ಹೊಳೆಯೋ ಐಡಿಯಾ. ಹಾಗಾದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಹೊಡಿಬೇಕು. ನಂಬರ್ 1 ಎಣ್ಣೆ ಆದ್ರೂ ಹೊಡಿಬೇಕು, ನಂಬರ್ 2 ನೀರಾದ್ರೂ ಹೊಡಿಬೇಕು. ಎರಡು ಕೊಟ್ಟು ಹೊಡೆದ್ರೆ ಕಿಕ್ಕೆ ಬೇರೆ ಅಲ್ಲ. ನಿಮ್ಗೆ ಹಂಗ ಅರ್ಥ ಆಯ್ತಾ? ಹೌದು, ಬುಲೆಟ್ಗೂ ಸಾಯ್ತಾ ಇರೋ, ಮಿಲಿಟರಿಗೂ ಹೆದರ್ತಾ ಇರೋ ಆ ಗ್ರೂಪ್ ಯಾವ್ದೋ? ಆರ್ ನಾರಾಯಣಮೂರ್ತಿ ಟೈಟನ್, ಇರುವೆಗಳ ದಂಡು. ಇಷ್ಟೊತ್ತವರೆಗೂ ನನಗೆ ಹೆದರ್ಸಿರೋದು ಆ ಗ್ರೂಪ್ ಬಗ್ಗೆನಾ? ಅಷ್ಟಕ್ಕೂ ದಾಳಿ ಯಾರ ಮೇಲಮ್ಮ? ನಿಮ್ ಸೆಕೆಂಡ್ ಸೆಟಪ್ ಕಳ್ಸಿರೋ ಕ್ಯಾರಿಯರ್ ಮೇಲೆ ಇರುವೆಗಳ ದಾಳಿ ಸಾರ್. ಅಷ್ಟರ ಅದಕ್ ನಾನ್ ಕೇಳ್ಬೇಕಂತ ಔಷಧಿ ಹೊಡೆದ್ ಬಾ ಹೋಗ್. ಔಷಧಿ ಹೊಡೆದ್ ಬಾ. ಹಾಗೆ ಆಗ್ಲಿ ಸರ್. ಇದೇ ನಮ್ಮ ಊರು, ಗೊತ್ತಾಯ್ತಾ? ಕೊಲಂಬಸ್ ತರ ಚೆನ್ನಾಗ್ ಕಂಡಿಡಿದ್ರಿ ಸರ್. ನನ್ಗಿಷ್ಟ ಇಲ್ಲ ಅಂದ್ರು ನೀವ್ ಹೇಳಿದಕ್ಕೋಸ್ಕರ ಪಕ್ಕದಲ್ಲಿರೋ ಬಾರ್ಗ್ ಹೋಗಿ ಕುಡ್ಕೊಂಡ್ ಬಂದೆ ಸರ್. ನಾ ಹೇಳಿದ್ದೇನು, ನೀನ್ ಮಾಡ್ತಾ ಇರೋದೇನು? ನಿಂಗ್ ಹೇಳಿದ್ನಲ್ಲ, ಎಲ್ಲರನ್ನು ಎಜುಕೇಟೆಡ್ ಮಾಡ್ಬಿಡ್ಬೇಕು. ಎಲ್ಲಿ ಚಿಟ್ಕೆ ಹೊಡೆದ್ರೆ ಚಿರತೆ ತರ, ಹೆಬ್ಬೆಟ್ ತೋರಿಸಿದ್ರೆ ಗಂಡುಲಿ ತರ, ಕಣ್ ಬಿಟ್ರೆ ಹೆಬ್ಬುಲಿ ತರ ಎಲ್ರು ನಡುಗ್ಸೋ ದಮ್ಮಿರೋ ಆಫೀಸರ್ ಗಬ್ಬರ್ ಸಿಂಗ್ ಬ್ರದರ್ ರಬ್ಬರ್ ಸಿಂಗ್. ಎಲ್ಲಿ ನಿಮ್ ವ್ಯವಹಾರ ಗೊತ್ತಾಗಿ ಸೆಂಟ್ರಲ್ ಇಂದ ಸ್ಪೆಷಲ್ ಆಫೀಸರ್ ನ ಇನ್ವೆಸ್ಟಿಗೇಷನ್ ಕಳ್ಸಿದಾರೆ ಅನ್ಸುತ್ತೆ. ಸ್ಪೆಷಲ್ ಆಫೀಸರ್ ಈ ಏಟಿಗೆ ನಿಮ್ ಉದ್ಯೋಗ ಕಳ್ಕೊಳ್ಳೋದಂತೂ ಗ್ಯಾರಂಟಿ. ನನಗೆ ಹೊಸ CA ಬರೋದಂತೂ ಗ್ಯಾರಂಟಿ. ಮುಚ್ಕೊಳ್ಳಲಿ. ಸರ್ ಹೆಂಗಾದ್ರೂ ಮ್ಯಾನೇಜ್ ಮಾಡೋದಕ್ಕೆ ಒಳ್ಳೆ ಐಡಿಯಾ ಕೊಡ್ರ. ಹೋಗಿ ಬಕೆಟ್ ಹಿಡೀರಿ. ಸರ್ ಬನ್ನಿ ಸರ್, ಬನ್ನಿ ಸರ್. ನಮಸ್ತೆ ಸರ್, ಬನ್ನಿ ಸರ್, ಬನ್ನಿ. ಕುರ್ಚಿ ತಗೋಬರ, ಕುರ್ಚಿ ತಗೋಬರ. ಬನ್ನಿ ಸರ್, ಬನ್ನಿ ಸರ್. ಫಾರ್ನಾಟು ಸರ್, ಈಗ ಕೂಲ್ ಡ್ರಿಂಕ್ ಸರ್. ನಮಸ್ತೆ ಸರ್. ಸರ್ ಅಷ್ಟಕ್ಕೂ ಯಾವ ಕೆಲ್ಸದ ಮೇಲೆ ಬಂದಿರೋ ಸರ್? ಏನೋ ಸೂರ್ಯ, ಹೇಗೂ ಬಂದಿದ್ಯಾ? CEO ನಿನ್ ಫ್ರೆಂಡಾ? ನನ್ ಬಿಟ್ಬಿಡು ಅಂತ ಹೇಳೋ. ನಮ್ ಸ್ಪೆಷಲ್ ಆಫೀಸರ್ ಎದುರುಗಡೆನೆ ಏನೆಲ್ಲ ಮಾತಾಡ್ತಿದ್ಯೋ ಕತ್ತರಿಸ್ಬಿಡ್ತೀನಿ. ಇವನು ಸ್ಪೆಷಲ್ ಆಫೀಸರ್ ಏನ್ ಸಾರ್? ನನ್ನ ಹತ್ರನ ಬ್ಲ್ಯಾಕ್ ಟಿಕೆಟ್ ಮಾರೋ ನೀನು. ನೀವ್ ಯಾವತ್ತು ನೋಡ್ಲಿಲ್ವಾ? ಆದ್ರೂ ಡ್ಯೂಟಿ ಸರಿಯಾಗಿ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು. ಏನೋ ನಮ್ CA ಅವರು ಚೀಪ್ ಲಿಕ್ಕರ್ ತರ ಚೀಪ್ ಆಗ್ಬಿಟ್ರ ನಿಮ್ಗೆ? ತುಂಬಾ ಮಾತಾಡ್ತಿದ್ಯಾ. ಎಷ್ಟೋ ರೆಕಮೆಂಡೇಶನ್ ಮಾಡಿಸಿ ಈ ಪೋಸ್ಟಿಂಗ್ ಬಂದಿದ್ದಾರೆ ಅಂತ ಒಂದು ಕಾರಣಕ್ಕೆ, ಎಷ್ಟೋ ಫ್ಯಾಮಿಲಿಗಳನ್ನ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ, ಒಂದ್ ಹೆಂಡತಿ ಓದಿದ ಕಾರಣಕ್ಕೆ. ನಿಲ್ಸ ಒಂದ್ ಸಣ್ಣ ಹೋಲ್ ಇದ್ರೆ ಸಾಕು, ನನ್ ಫ್ಯಾಮಿಲಿ ಎಲ್ಲ ಹೋಲಿಂದ ಆಚೆ ಹಾಕ್ಬಿಡ್ತೀಯ, ಕೊಂದು ಬಿಡ್ತೀನಿ. ನೀನ್ ಎದ್ದಾಳ ಲೈ, ನೀನ್ ಕಾಲಲ್ಲಿ ಸಾಕ್ಸ್ ಇಲ್ಲ. ನಿನ್ನು ಕಾಲಕ್ ಸಾಕ್ಸ್ ಇಲ್ದಾಗ್ಲೇ ಅರ್ಥ ಮಾಡ್ಕೊಂಡೆ. ಯಾರಲ್ಲ ನೀನು? ಹೇಳ. ನಾನು ಹೇಳಕ್ ಬಿಟ್ಟಿರ್ತಾನೆ. ಹೇಳ. ವೀರಣ್ಣನ ಬಾಯ್ ಮಾಯ್ತ ನಾನು. ಈ ಕಂಪ್ಲೇಂಟ್ ಕೊಡಕ್ ಕೇಳಿದ್ರು ನಿಮ್ಗೆ. ಯಾವನೋ ವೇಸ್ಟ್ ವೀರಯ್ಯ ಕಂಪ್ಲೇಂಟ್ ಕೊಟ್ರೆ ನಾನ್ ತಗೊಂಡ್ಬಿಡ್ತೀನ? ತಗೊಳಲ್ಲ ಹಾಗಾದ್ರೆ ಓಕೆ. ಈ ಕಂಪ್ಲೇಂಟ್ ಜೊತೆಗೆ 10,000 ನಿಮಗೆ ಕೊಡಕ್ ಕೇಳಿದಾರೆ. ನೀವು ತಗೊಳಿದ್ರೆ ಬೇರೆ ಯಾರಾದ್ರೂ ತಗೊಂತಾರೆ, ಅದು ನಿಮ್ ಕರ್ಮ. ಇರಪ್ಪ ನೀನು. ಆ ಕಂಪ್ಲೇಂಟ್ ಕೊಡು, ಆ ದುಡ್ಡುನು ಕೊಡು, ನಾನ್ ನೋಡ್ಕೊಂತೀನಿ. ಹೋಗಪ್ಪ ನೀನು, ಹೋಗು. ಆ ಸೂರ್ಯನ್ ಕೂಡ ಒಳಗಾಕಿ. ಎಲ್ಲದಕ್ಕೂ ಕಾಂಪಿಟೇಷನ್ ಕೊಡ್ತೀನಿ ಅಂತ ರಬ್ಬರ್ ಸಿಂಗು ಅಂತಾನೆ. ಏನು ಗೊತ್ತಾಗಲ್ಲ. ಸರ್, ಡ್ರಾಯರ್ ನೋಡ್ಕೊಳ್ಳಿ. ನೋಡ್ಕಂಡೆ ಹೇಳ್ಕಂಡೆ. ಚಿಚಿ, ಈ ಡ್ರಾಯರು ಇದ ಇನ್ನು ಮುಚ್ಕೊಳ್ಳಿ. ನೀವು ಕಂಪ್ಲೇಂಟ್ ಅಲ್ಲಿ ಇರೋರು ನೋಡ್ಕೊಳ್ಳಿ, ಅದನ್ನೇ ಒಳಗ ಹಂಗೆ ಆಗ್ಲಿ. ಈಗ ಹೊರಡಿ. ಬೇಡವಾ ನೀನು ಎಲ್ಲಿ ಓಡೋಗ್ತಾವ ನೀನು? ಅಲ್ಲ ಎಲ್ಲ ಸ್ವಚ್ಛ ಭಾರತ್ ಮಾಡ್ತಾ ಇದ್ರೆ ಇವ್ನೆಲ್ಲಂದ್ರ ಅಲ್ಲಿ ಉಯ್ಕೊಂಡ್ ಕೂತವನಲ್ಲ. ಮಹಾರಾಜ ವೆಂಕಟಣ್ಣವ್ರೆ, ಉಯ್ದಿದ್ ಸಾಕು, ಈ ಕಡೆ ತಿರ್ಕೊಳ್ಳಿ. ನಿನ್ನೋ ಎಷ್ಟೆಲ್ಲ ಹೇಳಿದೀನಿ, ನನ್ನ ಹೆಸರು ಬದಲಾಯಿಸ್ಕೊಂಡಿದೀನಿ. ವೆಂಕಟಲ್ಲ, ಕಾಲ್ಮಿ ಬ್ರಾ. ಏನಣ್ಣ, ನಾವ್ 1ನೇ ಕ್ಲಾಸ್ ನಾವ್ ಓದ್ಬೇಕಾದ್ರೆ ಎಲಾಯ್ ಅಂತ ಕರಿತಾ ಇದ್ವಿ ತಾನೆ. ನೀವ್ ಸಿನಿಮಾದಲ್ಲಿ ಹಿಟ್ ಆಗೋದ್ರಿ ಅಂದ್ಮೇಲೆ ಏನಣ್ಣ ಅಂತ ಮರ್ಯಾದೆ ಕೊಟ್ರು ಈ ತರ ಮಾತಾಡ್ತಿರಲ್ಲ. ಮಾತಾಡಿದ್ ಸಾಕು, ಇವಾಗ ಬಂದಿದ್ದು ಮ್ಯಾಟ್ರ್ ಏನಂತ ಹೇಳ. ಅದೇನಿಲ್ಲ, ಮೊನ್ನೆ ಸಿಕ್ಕಾಗ ಯಾವ್ದೋ ಸಿನಿಮಾದಲ್ಲಿ ಹೀರೋ ಅಣ್ಣನಾಗ ಆಕ್ಟ್ ಮಾಡ್ದೆ ಅಂತ ಹೇಳಿದ್ರಿ. ನಾನ್ ನಿಮ್ಗೋಸ್ಕರ 3 ಸಲ ಸಿನಿಮಾನ ಬ್ಲಾಕ್ ಟಿಕೆಟ್ ತಗೊಂಡ್ ನೋಡಾಯ್ತು, ಎಲ್ಲೂ ಕಾಣಿಸ್ಲಿಲ್ವಲ್ಲ. ಅಚ್ಚರಿ,
ಖಾಲಿ ಇರೋ ಥಿಯೇಟರ್ಗೆ ಬ್ಲಾಕ್ ಅಲ್ಲಿ ಯಾಕೆ ಟಿಕೆಟ್ ತಗೊಂಡೆ? ಅಭಿಮಾನ. ಓ ಐ ಲೈಕ್ ಇಟ್. ಆ ಸಿನಿಮಾದಲ್ಲಿ ನನ್ ತಂಗಿ ಎಲ್ಲಾ ರೀತಿಲೂ ಮೋಸಕ್ಕೊಳಗಾಗಿದ್ದಾಳೆ ಅಂತ ತಿಳಿದು ಡಿಪ್ರೆಷನ್ ಗ್ರೌನ್ ಆಗಿ ಹೀರೋಯಿನ್ ಅಣ್ಣ ಆತ್ಮಹತ್ಯೆ ಮಾಡ್ಕೊಂಡಿದ್ ನೆನ್ಪಿದ್ಯಾ? ಆ ಸಿನಿಮಾದಲ್ಲಿ ನನ್ ಹಾವ ಭಾವನ ಎಲ್ಲಾರು ನೋಡಿ ಎಲ್ಲ ನಾನೇ ಅನ್ಕೊಂಡ್ರೆ ಗೊತ್ತಾ? ನನ್ಗೆಲ್ಲೋ ಹಾವ ಭಾವ ಕಾಣಿಸ್ಲೇ ಇಲ್ಲ. ನ್ಯಾತ ಆಡ್ತಿರೋ 2 ಕಾಲ್ ಮಾತ್ರ ಕಾಣಿಸ್ತು. ಸೀನಿಯರ್ಗಳು ಜೂನಿಯರ್ ಅಂತ ತಿಳಿಯೋದು ಕಾಮನ್ ಕಣ. ತಲಾಂತರದಿಂದಲೂ ನಡೀತಾನೇ ಇದೆ. ಅದಕ್ಕೆ ನಾನು ಕೂಡ ಬಲಿಯಾಗಿದ್ದೀನಿ. ಏನೇನೋ ಹೇಳ್ಬಿಟ್ಟು ನನಗ್ ನೀನು ಯಾಮಾರ್ಸ್ಬೇಡ ಕಣ. ಏಯ್ ನೀ ನಂಬಲ್ಲ ಅಂತ ಒಂದ್ ವಿಷಯ ಹೇಳ. ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ ಹೇಳ. ನನಗೆ ಕಿತ್ತಿಸ್ತಿದ್ದು ಹೀರೋನೇ. ಎಸ್, ಸಿನಿಮಾ ವ್ಯೂ ಮಾಡಿದ ಹೀರೋಗೆ ಸಡನ್ ಆಗಿ ಅದ್ರಲ್ಲಿ ನಾನ್ ಹೀರೋ ಅಂತ ಅನ್ಸ್ಬಿಟ್ಟಿದೆ. ಅವನಿಗೆ ಭಯ ಆಗ್ಬಿಟ್ಟಿದೆ. ಎಲ್ಲರೂ ಚೆನ್ನಾಗಿದೆ ಅಂತ ಕ್ಲಾಪ್ಸ್ ಹೊಡೆದ್ರು. ನನ್ ಪರ್ಫಾರ್ಮೆನ್ಸ್ ನೋಡಿ ಎಲ್ಲ ಅದ್ರೂ ಬಿಟ್ರು. ಅವ್ನ್ ನಡಗ್ಬಿಟ್ಟ. ಅಷ್ಟಕ್ಕೂ ಇವ್ ನನ್ನನ್ನೇ ಸೈಡ್ ಹೊಡಿತಾ ಇದ್ದಾನೆ ಅಂತ ಅವ್ನ್ ಅನ್ಕೊಂಡ್ಬಿಟ್ಟ. ಡೈರೆಕ್ಟರ್ ಪ್ರೊಡ್ಯೂಸರ್ ಹತ್ರ ಮಾತಾಡಿ ನನ್ ಸೀನ್ ಕಟ್ ಮಾಡಿ ಇಲ್ಲಿವರೆಗೂ ಕಟ್ ಮಾಡಿದ್ದಾನೆ. ಕಾಲ್ ಮಾತ್ರ ತೋರಿಸಿದಾನೆ. ಅವನ್ ಯಾರೋ ಒಳ್ಳೆ ಕೆಲಸ ಮಾಡೋನ್ ಬಿಡು. ಹೌದು, ರಾಜಮೌಳಿ ನನಗ್ ಜಿಗ್ರು ದೋಸ್ತು. ಬಾಹುಬಲಿಲಿ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತಾನೆ ಅಂತ ಹೇಳಿದ್ದೆ. ನಿನ್ಗೋಸ್ಕರ 5 ಸಲ ಸಿನಿಮಾ ನೋಡ್ದೆ ನಾನು. ಎಲ್ಲೂ ಕಾಣಿಸ್ಲೇ ಇಲ್ವಲ್ಲ ನೀನು. ಏನ್ ಸಿನಿಮಾ ನೋಡ್ದೆ ನೀನು? ನನ್ ಫ್ರೆಂಡ್ ಶತ್ರುನೋ ಗೊತ್ತಾಗ್ತಿಲ್ವಲ್ಲ ನೀನು? ಪ್ರವಾಸ್ ಬ್ಯಾಚು, ಕಿಲಿ ಬ್ಯಾಚು ಫೈಟ್ ನೋಡಿದ್ಯಾ? ನೋಡಿದೀನಿ. ಫೈಟ್ ಅಲ್ಲಿ 95ನೇ ಲೈನಲ್ಲಿ ಇರೋನು ಮೊದಲನೇ ನಾನೇ. ಇಲ್ಲೋಡು, ರಾಜಮೌಳಿ ಒಳ್ಳೆ ಫ್ಯೂಚರ್ ಇದೆ ಅಂತ ನನ್ಗೆ ಹೇಳಿದಾರೆ. ಪುರಿ ಜಗನ್ನಾಥ್ ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾರೆ. ಅಂದ್ರೆ ಯುದ್ಧದಲ್ಲಿ ಸೈನಿಕನ್ ಕ್ಯಾರೆಕ್ಟರ್ ಮತ್ತೆ ರನ್ನಿಂಗ್ ಕ್ಯಾರೆಕ್ಟರ್ ಒಂದೇ. ಕತ್ತೆ ಮೇಲೆ ಹೋಗ್ತಾ ಇರ್ತೀವಲ್ಲ, ಅದ್ ನೋಡ್ದಂಗೆ ತಾನೆ. ಅದು ರನ್ನಿಂಗ್ ಕ್ಯಾರೆಕ್ಟರ್ ಅಲ್ವಾ? ಜಸ್ಟ್ ಅ ಮಿನಿಟ್. ಹಲೋ ಹೇಳ್ಗುರು, ಏನ್ ಶವ ಬಂತ? ಬತ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ. ಒಂದ್ ನಿಮಿಷ ಇರು. ಆಮೇಲೆ ಸಿಗ್ತೀನಿ ಬಿಡೋಣ. ಕೆಲ್ಸ ಇದೆ ಬಿಡೋಣ. ಏನ ಬಂದೈತೆ ಬಿಡೋಣ. ಬಂದೆ ಗುರು ಬರ್ತಾ ಇದ್ದೀನಿ. ಅವ್ನ ಯಾರೋ ಸತ್ತು ನನ್ನನ್ ಬದುಕ್ಸ್ಬಿಟ್ಟ. ಏನಣ್ಣ ಪ್ರಸಾದ್ ಅಣ್ಣ, ಗ್ರೇಟ್ ನಟ ಅವ್ರೆ. ಸ್ವಲ್ಪ ಇಲ್ಲಿ ಬಂದೋಗಿ. ಬನ್ನಿ. ಈ ಶೋಕಿಗಳಿಗೆಲ್ಲ ನಿನ್ಗೆ ಎಷ್ಟೆಲ್ಲ ಹೇಳೋದು? ನಾನ್ ಬರೀ ಒಳ್ಳೆ ನಟ ಅಲ್ಲ, ಒಳ್ಳೆ ಕೋ ಡೈರೆಕ್ಟರ್ ಕೂಡ. ಸರ್, ನಾನ್ ಗೊತ್ತಿಲ್ದ ಕೇಳ್ತೀನಿ, ಡೈರೆಕ್ಟರ್ ದೊಡ್ಡವರ ಕೋ ಡೈರೆಕ್ಟರ್ ದೊಡ್ಡವರ? ಎಲ್ರಿಗೂ ಬರೋ ಡೌಟ್ ನಿನ್ಗೂ ಬಂದಿರೋದು. ನಿನ್ನ ಹತ್ರನೇ ಹೇಳ್ತೀನಿ ನೋಡು. ಡೈರೆಕ್ಟರ್ ಅಲ್ಲಿ ಎಷ್ಟು ಅಕ್ಷರ ಇದೆ? ಡೈರೆಕ್ಟರ್ 4 ಅಕ್ಷರ. ಕೋ ಡೈರೆಕ್ಟರ್ ಅಲ್ಲಿ ಒಂದ್ ಸೇರ್ಸ್ಕೋ 5 ಅಕ್ಷರ. ಯಾರ್ ದೊಡ್ಡವರು? ಕೋ ಡೈರೆಕ್ಟರ್ ದೊಡ್ಡದು ಪೋಸ್ಟ್. ಓ, ಅಂದ್ರೆ ಲೊಕೇಶನ್ ಅಲ್ಲಿ ಎಲ್ಲಾರ್ಗು ಸಜೆಷನ್ ಕೊಡೋದು ಕೋ ಡೈರೆಕ್ಟರ್ ಅಂತೀರಾ? ನೋ. ಲೊಕೇಶನ್ ಅಲ್ಲಿ ಎಲ್ರಿಗೂ ಆರ್ಡರ್ ಮಾಡೋದು ಡೈರೆಕ್ಟ್. ಆ ಡೈರೆಕ್ಟರ್ ಗೆ ಆರ್ಡರ್ ಮಾಡೋದು ಕೋ ಡೈರೆಕ್ಟರ್. ಅದಿರ್ಲಿ, ಚಿರಂಜೀವಿ 150ನೇ ಫಿಲಂಗೆ ನಿನ್ನ ಡೈರೆಕ್ಷನ್ ಕೇಳಿದಾರ ಏನು? 150ನೇ ಸಿನಿಮಾಗೆ ನಾನಲ್ಲ, ಬಿ ವಿನಯ್, ರಾಜಮೌಳಿ, ಪೂರಿ ಜಗನ್ನಾಥ್ ಇವ್ರ ಹತ್ರ ಅವ್ರು ಡೇಟ್ ಹಿಡಿದ್ಮೇಲೆ ಅವ್ರ ಸಿನಿಮಾಗೆ ನಾನೇ ಕೋ ಡೈರೆಕ್ಟರ್ ಆಗ್ಬೇಕು ಅಂತ ಮೆಗಾ ಫ್ಯಾಮಿಲಿ ಫೋರ್ಸ್ ಮಾಡ್ತಿದ್ದಾರೆ. ಅದಕ್ ನೀವೇನಂದ್ರೆ? ನೋ ಅನ್ಬಿಟ್ಟೆ. ಯಾಕಂದ್ರೆ ಅಪ್ಪಿ ಮಿಸ್ ಆಗಿ ಎಸ್ ಅನ್ಬಿಟ್ರೆ, ಅದಾದ್ಮೇಲೆ ಏನಾದ್ರು ನಾನು ನೋ ಅನ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಮತ್ತೆ ಖಾಲಿ ಬಿದ್ದಿದ್ಯಲ್ಲ, ದುಡ್ಗೇನ್ ಮಾಡ್ತಾ ಇದೀಯೋ? ತುಂಬಾ ಪರಿಶ್ರಮ ಇರುತ್ತೆ. ಅಷ್ಟಕ್ಕೆ ಏನ್ ಓದ್ತಿದ್ದಾನೆ? MBBS ಅಥವಾ B.Tech? ಯಾರು ನೀನ್ ಹಿಂಗ್ ಮಾತಾಡ್ತಿದ್ಯಾ? ದಯವಿಟ್ಟು ಹೇಳಿ ಸರ್, ನೀವು ದೊಡ್ಡವರು. ನನ್ ಮಗ 3ನೇ ಕ್ಲಾಸ್ ಓದ್ತಾ ಇದ್ದಾನೆ. 3rd ಕ್ಲಾಸ್. ಚಿಕ್ಕವರಾಗಿದ್ದಾಗ ಕೇರ್ ಮಾಡಿದ್ರೆ ಇವತ್ತಿನ ಮಕ್ಳುಗಳೇ ನಾಳಿನ ರಾಜಮೌಳಿ ವಿನಾಯಕ್ ಅಲ್ವಾ? ಹಾಗಾದ್ರೆ ಪ್ರಸಾದ, ನೀನು ದೊಡ್ಡ ಡೈರೆಕ್ಟರ್ಗೆ ಸಲಹೆ ಕೊಟ್ಟಂಗೆ ಈ ನಡುವೆ ಶವಗೋಪಾಲ್ ವರ್ಮಾ ಅದೇ ದೆವ್ವದ ಮೇಲೆ ಫಿಲಂ ಮಾಡ್ತಾನಲ್ಲ, ಅವನ್ಗೇನಾದ್ರೂ ಸಲಹೆ ಕೊಟ್ಟ? ಶ್ಯಾಮ್ ಗೋಪಾಲ್ ಶರ್ಮಾ ದಿ ಹಾರರ್ ಡೈರೆಕ್ಟರ್. ಅವನ ಕೇಳು, ಅವನ್ನ ಡೈರೆಕ್ಟ್ ಮಾಡಿದ್ದೆ ನಾನು. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಎಲ್ ಕ್ಯಾಮ್ರಾ ಇಡ್ಬೇಕು, ಕತ್ಲಲ್ಲಿ ಶಾರ್ಟ್ ಹೇಗೆ ತೆಗಿಬೇಕು, ಕಾರ್ ಹಿಂಗ್ ಫಾಲೋ ಮಾಡೋದು, ಕಾರ್ ಹತ್ರ ಟೈರ್ ಹತ್ರ ಕ್ಯಾಮ್ರಾ ಇಡೋದು ಹಿಂಗೆ ಅಂತ, ಜಿಮ್ಮಿಲಿ, ಟ್ರಾಲಿಲಿ, ಹೆಲಿಕಾಪ್ಟರ್ ಶಾಟ್ ಅಲ್ಲಿ ಗನ್ನ ಇಲ್ಲಿಟ್ಟು ಎದೆ ಹತ್ರ ಕ್ಯಾಮ್ರಾ ಇಟ್ಟು ಹಿಂಗ್ ತೆಗೆದು ಕಲ್ಸಿದ್ದು ನಾನೇ. ಅಷ್ಟಕ್ಕೂ ನಾನು ಇಲ್ಲ ಅಂದ್ರೆ ಡೈರೆಕ್ಟೇ ಇಲ್ಲ. ತುಂಬಾ ಇಂಟರ್ವ್ಯೂಗಳಲ್ಲಿ ನನ್ನ ಹೆಸರು ಹೇಳಿದಾರಲ್ಲ. ಅದಿರ್ಲಿ, ಅವಾಗ್ಲಿಂದ ನಾನು ಮಾತಾಡ್ತಾನೆ ಇದೀನಿ, ನೀನ್ ಮುಸ್ಕಾಕತಾನೆ ಇದೆಯಾ? ಯಾರು ನೀನು? ನನ್ನ ಶ್ಯಾಮ್ ಗೋಪಾಲ್ ಶರ್ಮಾ ಡೈರೆಕ್ಟರ್ ಅಂತಾರೆ ಸರ್. ನಾನ್ ನಿಮ್ ಕೋ ಡೈರೆಕ್ಟರ್ ಅಸಿಸ್ಟೆಂಟ್ ಸರ್. ಅವ್ನಿಗೆ ಹೇಳಿ ಸರ್ ದಯವಿಟ್ಟು. ಅವ್ನ ಅವಾಗಿಂದ ನನ್ ಬಗ್ಗೆ ಬಾಯ್ಗೆ ಬಂದಂಗ್ ಮಾತಾಡ್ತಿದ್ದಕ್ಕೆ ಏನೇನೋ ಬಾಯ್ ತಪ್ಪಿ ಮಾತಾಡ್ಬಿಟ್ಟೆ ಸರ್. ಕ್ಷಮಿಸಿ ಸರ್ ದಯವಿಟ್ಟು. ನೀವಿಗ್ ನಾನ್ ಹೇಳದೇನ್ ಸರ್? ಬನ್ನಿ. ಈ ಶೋಕಿಗಳಿಗೆಲ್ಲ ಏನು ಕಮ್ಮಿ ಇಲ್ಲ. ಸರ್ ಬೈಬಿಡಿ ಸರ್. ಕೆಲ್ಸದ ಎಲ್ರು ಬುದ್ಧಿವಾದ ಹೇಳ್ತಾರೆ. ದೆವ್ವದ ಮೇಲೆ ಸಿನಿಮಾ ತೆಗೆಯೋದು ಅಷ್ಟು ಈಸಿ ಅಲ್ಲ. ನೀನೇ ದೆವ್ವದ ತರ ಇದೆಯಾ? ಅಪ್ಪಣ, ನೀನ್ ನನ್ಗೆ ಇಷ್ಟ ಆದ ಕಣೋ. ಕಾರ್ನ ರಿವರ್ಸ್ ತೆಗಿಯುವಾಗ ಕ್ಯಾಮ್ರಾ ಆನ್ ಆಗುತ್ತೆ ನೋಡಿದ್ಯಾ? ಆ ಕ್ಯಾಮ್ರಾ ಅಲ್ಲೇ ನಿನ್ನ ಇಟ್ಕೊಂಡು ಶಾರ್ಟ್ ಫಿಲ್ಮ್ ತೆಗಿತೀನಿ. ಜಾಸ್ತಿನೇ ಕೊಡ್ಬೇಕು. ಮೊದಲು ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು. ಸರಿ. ದಟ್ ಈಸ್ ಶ್ಯಾಮ್ ಗೋಪಾಲ್ ಶರ್ಮಾ.
ಶರ್ಮಾ ಆ, ಅವ್ರೇ, ಏನೋ? ನಿಮ್ಮ ನೆಗೆಟಿವ್ ಪ್ಲೇಸ್ ಯಾವ್ದಣ್ಣ? ನಮ್ದು ವಿಜಯನಗರ ಕಣೋ. ಅಯ್ಯೋ ಜಯನಗರನ ಹೌದು. ಅದಕ್ಕೆ ಇಷ್ಟೊಂದ್ ಸಿನಿಮಾ ಮಾಡಿರೋದ್ ನೀವು ಏನೋ ಮತ್ತಿ ಜಯನಗರ ಎಷ್ಟು ಒಳ್ಳೇದು ಅಂತ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಇಂಗ್ಲೆಂಡ್ ಅಲ್ಲೂ ಒಳ್ಳೆ ಹೆಸರಿದೆ ಅಂತ ಪೇಪರ್ ಅಲ್ಲಿ ಯಾವ ಬರ್ದಿದ್ರು. ಪೇಪರು? ಇಂಗ್ಲಿಷ್ ಪೇಪರ್ ಅಲ್ಲ ಹೌದಾ? ಇಂಗ್ಲಿಷ್ ಪೇಪರ್ ನಾನು ಓದಲ್ಲ ಬಿಡು. ಓದಕ್ ಬರಲ್ವಾ? ಅದೆಲ್ಲ ಕೇಳ್ಬೇಡ ಉಜ್ಜಲೇ. ಗಾನ ಗಂಧರ್ವ ಮಹಾರಾಜರು ಹುಟ್ಟಿದ್ದು ವಿಜಯನಗರದಲ್ಲೇ ಕನ್ನಡ. ಮತ್ತೆ ಗ್ರೇಟ್ ಕೃಷ್ಣ ಅವ್ರ ಮಗ ಈ ಅಪ್ಪಣ್ಣ ಇದಾನಲ್ಲ, ಅವನ್ ಯಾವನು? ನಾನೇ ಅಣ್ಣ, ಅಮ್ಮ. ನಾನು ಅಲ್ಲೇ ಹುಟ್ಟಿದಣ. ನಾನು ಹುಟ್ಟಿದ್ದೇನೋ ವಿಜಯನಗರ ಇರ್ಬೋದು, ಆದ್ರೆ ಬೆಳೆದಿದ್ದೆಲ್ಲ ಮೈಸೂರು ಕಣೋ. ನೋಡಿದ್ರೆ ಅರ್ಥ ಆಗಲ್ವಾ? ಅಮ್ಮ. ಮತ್ತೆ ಯಾಕಣ್ಣ ಸುಳ್ಳು ಹೇಳಿದ್ರೆ? ಅಯ್ಯೋ ನೀನೇ ತಾನೇನೋ ಈಗ ಹೇಳ್ದೆ ವಿಜಯನಗರ ಅಂದ್ರೆ ತುಂಬಾ ಹೆಮ್ಮೆ. ಅವ್ರು ಹುಟ್ಟಿದ್ರು ಇವ್ರು ಹುಟ್ಟಿದ್ರು ನಮ್ಮಪ್ಪ ಹುಡ್ದ ಅಂತೆಲ್ಲ ನೀನೇ ತಾನೇ ಹೇಳ್ದೆ. ಏನೇನೋ ಹೇಳ್ತಿರಲ್ಲಣ್ಣ ಅಯ್ಯೋ, ಸಮಾಧಾನಕ್ಕೆ. ನಮ್ ಧನಂಜಯ ಅವರು ಕೂಡ ಸಿನಿಮಾನ ಕಲ್ತ್ಕೊಂಡಿದ್ದು ವಿಜಯನಗರದಲ್ಲೇ ಅಣ್ಣ, ಆದ್ರೆ ಕಚೇರಿ ಮಾತ್ರ ಮೈಸೂರಲ್ಲಿ ಇತ್ತಣ್ಣ. ಏಯ್, ಈ ನಡುವೆ ನೀನು ಮಸಾಜ್ ಮಾಡೋದ್ನೆಲ್ಲ ಪಕ್ಕಕ್ಕಿಟ್ಟು ಮಾತಲ್ಲಿ ಮೋಡಿ ಮಾಡೋದ್ನ ಕಲ್ತಿದ್ಯಾ ನೋಡು. ಶರ್ಮಣ್ಣ, ನೀವು ನೋಡಿದ್ರೆ ಹೆಚ್ಚು ಕಮ್ಮಿ ಅಂದ್ರು 90 ಸಿನಿಮಾವರೆಗೂ ಮಾಡಿದಿರ ಅಣ್ಣ. ಮತ್ತೆ ಕರ್ಣ ಹುಟ್ಟಿರೋ ಊರಲ್ಲಿ ಹುಟ್ಟಿದಿರಣ್ಣ ನೀವು. ಕರ್ಣ ಹುಟ್ಟಿದ್ದು ವಿಜಯನಗರದಲ್ಲ. ಸಾಯಿಸ್ಬಿಟ್ರಲ್ಲಣ್ಣ. ನಾನೆಲ್ಲೋ ಕರ್ಣನ್ ಸಾಯಿಸ್ದೆ. ಕರ್ಣನ್ ಸಾಯಿಸಿದಲ್ಲಣ್ಣ, ಕೌಂಟ್ರಲ್ಲಿ ಸಾಯಿಸ್ಬಿಟ್ರಿ ಅಂತ ಹೇಳ್ದೆ ಕಣಣ್ಣ. ಸುಮ್ನೆ ಇರೋ ಅಪ್ಪಣ್ಣ. ಏನಣ್ಣ ಶರ್ಮಣ್ಣ, ಕರ್ಣ ವಿಜಯನಗರದಲ್ಲಿ ಹುಟ್ಟಿಲ್ಲ ಅಂದ್ರೆ ಆ ಫೈಟಿಂಗ್ ಫೋರ್ಸ್ ಎಲ್ಲಿಂದ ಬರುತ್ತೆ? ಮತ್ತೆ ದಾನ ಮಾಡೋದಕ್ ಡೊನೇಷನ್ ಎಲ್ಲಿಂದ ಬರುತ್ತಣ್ಣ? ಲೇ, ಕರ್ಣ ನಮ್ಮೂರಲ್ಲೇ ಹುಟ್ಟಿದ್ದು ಅಂತ ಹೇಳಿ ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ ನೋಡು. ಸರಿ ಬಿಡು. ಶರ್ಮಣ್ಣ, ಏನೋ? ಮತ್ತೆ ನಾನ್ ಮಸಾಜ್ ಮಾಡೋದಕ್ಕೆ ಜಿಮ್ ಬಾಡಿ. ಶರ್ಮಣ್ಣ, ಏನ್ ಸ್ನಾನ ಮಾಡ್ಲಿಲ್ವಾ? ಸ್ಮೆಲ್ ಬರ್ತಾ ಇದೆ. ಮಸಾಜ್ ಕೊಟ್ರಿ ಎಣ್ಣೆಗಣ. ಆಯ್ತು ತಗೋ ಇದು. ಎಣ್ಣೆ ಕೊಟ್ಬಿಟ್ರಿ ಅಣ್ಣ ಟಫ್ಗೆ. ಚಪ್ಲಿ ಕಿತ್ತೋಗುತ್ತೇರಿ. ಏನ ಮಾತಾಡ್ತೀಯಲೇ? ನಿಮ್ಮೂರಲ್ಲಿ ಕರ್ಣ ಹುಟ್ಟೋದ್ನ? ಲೇ, ಈಗ ಹೋಗಿ ಆಗ್ಲೇ ಕುಡ್ದು ಬಂದಿದ್ಯಾ? ನೀನೇ ಅಲ್ವನ ಯಾರ ಹೇಳಿದ್ದ? ನನ್ಗೆ ಸುಳ್ಳು ಹೇಳ್ತೀಯ ನೀನ? ಕುಡಿಯಕ್ ಮೊದ್ಲು ಹೇಳದ್ನ, ಕುಡ್ದಾದ್ಮೇಲೆ ಹೇಳದ್ನ? ಕುಡಿಯಕ್ ಮುಂಚೆ ಹೇಳ್ದೆ. ಕುಡಿಯಕ್ ಮೊದ್ಲು ಹೇಳಿದ್ದಲ್ಲ, ಕ್ಯಾನ್ಸಲ್. ಅಯ್ಯೋ. ಇವಾಗ ಹೇಳೋದೇ ಕರೆಕ್ಟ್. ಅಲ್ಲ ಕಣಲೆ, ನೀನು ನನ್ ಮಗ ಹಾರರ್ ಸಿನಿಮಾದಲ್ಲಿ ಜನಕ್ಕೆಲ್ಲ ಹೆದರ್ಸಿ ಇಂದ್ರನ್ಗೆ ಕವಚ ದಾನ ಮಾಡಿದ್ ಕರ್ಣ ಹುಟ್ಟಿದ್ ವಿಜಯನಗರದಲ್ಲಿ ಹುಟ್ಟಿದ್ಯಾ ನೀನು ಅಂತ ಹೇಳೋದಕ್ಕೆ ನನ್ನನ್ನೇ ನೀನು ಮುಟ್ಟಾಳ ಅನ್ಕೊಂಡಿದ್ಯಾನ? ಲೇ, ಕರ್ಣ ಹುಟ್ಟಿದ ಜನ್ಮ ರಹಸ್ಯನ ನಿನ್ಗೆ ಹೇಳ್ತೀನಿ, ಬಾರ ಇಲ್ಲಿ. ಬಾರ ಇಲ್ಲಿ, ಬಾರ ಇಲ್ಲಿ. ಕರ್ಣ ಹುಟ್ಟಿದ್ದು ಬೆಳ್ದಿದ್ದು ಎಜುಕೇಶನ್ ಮುಗಿಸಿದ್ದು ಕಾರವಾರದಲ್ಲಿ. ಮತ್ತೇನ್ ಅನ್ಕೊಂಡಿದ್ಯೋ? ದ ಗ್ರೇಟ್ ಪೋರ್ಟ್ ಕಾರವಾರ, ಎಲ್ಲದಕ್ಕೂ ಸೆಂಟ್ರ್ ಕಾರವಾರ. ಶ್ರೀರಾಮ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾರವಾರ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅದು ಕೋಕೆನಡ. ಸುಮ್ನೆ ಕೋಕೆನಡಾಗ ಒಂದ್ ಕೈ ತಟ್ಟ. ನಾನು ಹೇಳಲ್ಲ. ಜೈ ಅನ್ನಲ್ವಾ? ಜೈ ಅನ್ನಲ್ವಾ? ಜೈ ನಮಸ್ಕಾರ ಅಣ್ಣ. ಏನ್ ಈ ಕಡೆ? ಯಾರ್ ಬೇಕೋ? ಪೇಪರಲ್ಲಿ ಆಡ್ ನೋಡ್ ಬಂದೆ ಅಣ್ಣ. ಬಾ. ಇಷ್ಟಕ್ಕೂ ನಿನ್ಗೇನ್ ಬೇಕು? ಅಣ್ಣ, ಇವತ್ ಪೇಪರ್ ಅಲ್ಲಿ ಕೆಲ್ಸ ಇದೆ ಅಂತ ಹೇಳಿದ್ರು. ನಮ್ಮ ಅಣ್ಣನ್ ಮಗನ್ಗೆ ಅವ್ನ್ ಕೆಲ್ಸ ಬೇಕಾಗಿತ್ತು. ಹಲೋ, ಏನು ನಿಮ್ ಮಗ MBBS ಪಾಸ್ ಮಾಡಿದಾನ? ಓಕೆ ಓಕೆ, ಕಲೆಕ್ಟರ್ ಕೆಲ್ಸ ಕೊಡಿಸ್ತೀನಿ. 50,000 ಕಳಿಸ್ಬಿಡಿ. ಇವನೇನ್ ಪೇಪರ್ ಅಡ್ಡ ಇಟ್ಕೊಂಡು ಓದ್ತಾವನಲ್ಲ, ಯಾರಿರ್ಬೋದು? ಟಿಶ್ಯೂ ಪುಷ್ಸು ಯಾರಿರ್ಬೋದು? ಅಯ್ಯೋ ದೇವ್ರೆ, ಡೈರೆಕ್ಟರ್ ಶ್ಯಾಮ್ ಗೋಪಾಲ್ ಶರ್ಮಾ ಅವರು. ಇಷ್ಟು ದಿನ ಎಲ್ಲೊಟ್ಟೋಗಿದ್ರಿ, ಏನ್ ಇಲ್ ಬಂದ್ ಕೂತಿದ್ದೀರಲ್ಲಣ್ಣ? ಅಣ್ಣ, 4 ಏಟ್ ಹಾಕೊಂತೀರ ಮಸಾಜು? ಸುಮ್ನೆ ಮಾಡಿದ್ ಸಾಕ್ ನೀನು. ಏನ್ ಈ ಕಡೆ ಬಂದಿದ್ಯಾ? ನಮ್ಮ ಅಣ್ಣನ ಮಗನ್ಗೆ ಕೆಲ್ಸ ಬೇಕಾಗಿತ್ತು, ಅದಕ್ಕೆ ಪೇಪರ್ ಅಲ್ಲಿ ಇದೆ ಅಂತ ನೋಡ್ಕೊಂಡ್ ಬಂದಿದ್ದೀನಣ್ಣ. ಅಣ್ಣ, ಇವನೇನಣ್ಣ MBBS ಓದಿರೋನ್ಗೆ ಕಲೆಕ್ಟರ್ ಕೆಲ್ಸ ಕೊಡ್ತೀನಿ ಅಂತ ಹೇಳ್ತಾವನಲ್ಲಣ್ಣ. ಕಲೆಕ್ಟರ್ ಓದ್ಬೇಕು ಅಂದ್ರೆ ಅದೇನೋ IAS ಓದ್ಬೇಕಲ್ವೇನಣ್ಣ? ಲೇ, MBBS ಓದಿರೋರೇ CM ಆಗಿರುವಾಗ ಅದಕ್ಕಿಂತ ಚಿಕ್ಕ ಕೆಲ್ಸ ಕಲೆಕ್ಟರ್ ಕೆಲ್ಸ ಕೊಡ್ಸಕ್ಕಾಗಲ್ವಾ? ನನ್ ಬಾಮೈದ ಮೊದ್ಲೇ ಬುಡೆ ಬಾಲರಾಜು. ಇವ್ರು ಅಷ್ಟ್ ದೊಡ್ಡ ಮನುಷ್ಯನ? ಅಣ್ಣ, ದೊಡ್ಡ ದೊಡ್ಡ ಕೆಲ್ಸ ಎಲ್ಲ ಏನ್ ಬೇಡ, ಅಟ್ಲೀಸ್ಟ್ ಕನಿಷ್ಠ ಹೀರೋ ಮಾಡ್ಬಿಡಿ ಅಣ್ಣ, ಸಾಕು. ಅವ್ನ ನಿಮ್ಗೆ ಒಳ್ಳೆ ಮಿಲಿಟರಿ ಬಾಟ್ಲನ್ ಕೊಡ್ಸ್ಬಿಡ್ತೀನಿ. ನೋಡಪ್ಪ ಅಪ್ಪಣ್ಣ, ದೊಡ್ಡ ಕೆಲ್ಸಕ್ಕೆ 50,000. ನಿನ್ನಂತವನ್ಗೆ ಆಫರ್ ಅಲ್ಲಿ ಉದ್ಯೋಗಶ್ರೀ ಅಂತ ಒಂದಿದೆ, ಅದು ತಗೊಂಬಾ, ಕೆಲ್ಸ ಆಗ್ಬಿಡುತ್ತೆ. ಅಣ್ಣ, ಸಡನ್ ಆಗಿ ನೀವು ಲಕ್ಷ ಅಂದ್ರೆ ಎಲ್ಲಿಂದ ತರ್ಲಣ್ಣ?
ಅದಿರ್ಲಿ ಅಷ್ಟಕ್ಕೂ ನಿಮ್ಮವನ್ ಏನ್ ಓದಿದಾನೆ? ಅಯ್ಯೋ ಅಣ್ಣ ನಾವ್ ಮೂರವ್ರಿಗೆ ಎಲ್ಲರಿಗಿಂತ ಅವನೇ ಜಾಸ್ತಿ ಓದಿರೋದು. ಅದ್ ಎಲ್ಲಿವರೆಗೂ ಓದಿದಾನೆ? 9ನೇ ಕ್ಲಾಸ್ ಪಾಸ್ ಆಗವನಣ್ಣ. ಖಾಲಿ ಇರ್ಬೇಕಲ್ಲ ಅಂತ ದನನ ಮೇಯಿಸ್ತಾವನಣ್ಣ. ಅಣ್ಣಯ್ಯ ನಡಿ ನಾನು ಹೇಳ್ತೀನಿ. ಬಾವಾ ಇವನಿಗೊಂದ್ ₹1,00,000 ಟೋಪಿ ಹಾಕ್ತೀನಿ. ಹೇಗ ಹಾಕ್ತೀನಿ ನೋಡ್ತಾ ಇರು. ನಾನ್ ಟ್ಯಾಲೆಂಟ್ ತೋರಿಸ್ತೀನಿ. ಬನ್ನಿ ಅಣ್ಣ. ನಡಿ. ಏನೋ ನಿಮ್ ದಯೆಯಿಂದ ಒಂದ್ ಕೆಲ್ಸ ಸಿಕ್ಬಿಟ್ರೆ ಸಾಕು. ನೋಡಪ್ಪಣ, ನೀನ್ ಬೇಗ ಹೋಗಿ ₹1,00,000 ಎತ್ಕೊಂಬಂದಿ ಅಂತ ಅನ್ಕೋ, ಆ ಕೆಲ್ಸ ನಿನ್ಗೆ ಕೊಡಿಸ್ತೀನಿ. ಅಷ್ಟಕ್ಕೂ ನಮ್ ಬಾವನ ಫ್ರೆಂಡ್ ತಾನೇ ನೀನು. ತುಂಬಾ ಕ್ಲೋಸ್ ಫ್ರೆಂಡ್ಸು ನಾವು. ಅದಕ್ಕೆ 1,00,000 ಎತ್ಕೊಂಬಂದ್ಬಿಡು. ಅಣ್ಣ 1,00,000 ಜೊತೆಗೆ 2,000 ಸೇರ್ಸ್ಕೊಡ್ತೀನಿ. ಆದ್ರೆ ನಮ್ ಹುಡ್ಗ ಊರಲ್ಲಿ ಬಾರಲ್ಲಿ ಕೂತ್ಕೊಂಡವ್ನೆ. ಅಲ್ಲಿಗೆ ಹೋಗೋದಕ್ಕೆ ನನ್ನ ಹತ್ರ ಬಸ್ ಚಾರ್ಜ್ಗೂ ದುಡ್ಡಿಲ್ಲ. ನೀವ್ ಬೇಗ ಹೋಗಿ 2,000 ತಂದ್ ಕೊಟ್ಬಿಟ್ರೆ ನಾನ್ ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ನೀವ್ ಹೋಗಿ ತರ್ತೀರಾ ಸ್ವಲ್ಪ? ತರ್ಬೇಕಾ? ಹಾಗಾದ್ರೆ ನೀ ಇಲ್ಲೇ ಇರು, ನಾನ್ ಬಾವನ ಹತ್ರ ಹೋಗಿ ದುಡ್ಡು ಇಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗಿ. ಅರ್ಜೆಂಟಿಗೆ ₹2,000 ಕೊಡು. ಯಾಕೆ? ಕೊಡು ಬಾಬಾ, ನೀನೇನು ಮಾತಾಡ್ದಲ್ಲ. ಯಾಕೋ? ನೀನ್ 2,000 ಕೊಡು, ನಾನು ₹1,00,000 ಚೆಕ್ ತೋರಿಸ್ತೀನಿ. ನೋಡಪ್ಪಣ, 2,000 ತಗೊಂಡೋಗು. ₹1,00,000 ಸೇರ್ಸ್ ತಗೊಂಬಾ. ಅಣ್ಣ ಇವತ್ ತಾರೀಖ್ ಎಷ್ಟಣ್ಣ? ಫೆಬ್ರವರಿ 28. ಹೌದು. 2 ದಿನ ಆದ್ಮೇಲೆ ಅಂದ್ರೆ ಫೆಬ್ರವರಿ 30ಕ್ಕೆ ಬರ್ತೀನಿ. ನಿಮ್ ದುಡ್ಡನ್ನ ಎಲ್ಲಿ ಕೈ ತೋರಿಸಿ ಹೂವು ಜೊತೆ ಇಡ್ತೀನಿ. ನಾನಿನ್ ಬರ್ತೀನಿ. ನೈಸ್ ಮೀಟಿಂಗ್ ಯು. ಸರಿ ಕೈ ಹೋಗ. ಚಾಚ್ಕೊಂಡೇ ಇರಿ. ಬಾವಾ ಬಾವಾ, ಆ ಅಪ್ಪನಿಗೆ ಟೋಪಿ ಹಾಕಿದ್ದೀನಿ ಬಾವಾ. ಹೌದು, 2,000 ಏನ್ ಮಾಡ್ದೆ ನೀನು? ಆ ಅಪ್ಪನಿಗೆ ಕೊಟ್ಬಿಟ್ಟೆ ಬಾವಾ. ಫೆಬ್ರವರಿ 30ನೇ ತಾರೀಕಿಗೆ ಆ ₹1,00,000 ಜೊತೆಗೆ ₹2,000 ಸೇರ್ಸ್ ತಗೊಂಬಾ ಅಂತ ಹೇಳಿದೀನಿ ಬಾವಾ. ಜೊತೆಗೆ ಅವನು ಬಾರೋ ಸಲ ಇದ್ದಾನೆ ಬಾವೋ. ಫೆಬ್ರವರಿಯಲ್ಲಿ 30ನೇ ತಾರೀಕು ಎಲ್ಲ ಬರುತ್ತೆ. ಬಾರೋಸ್ ಅಂದ್ರೆ ಅದೇನು ವೈಟ್ ಹೌಸ್ ಅನ್ಕೊಂಡಿದ್ಯಾ? ಬಾರೋಸ್ ಅಂದ್ರೆ ಇದು, ಸರಿನಾ?